ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದುಷ್ಟನು ತನ್ನ ಶಕ್ತಿಯನ್ನು ಬಳಸಲಾರನು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಎಸ್ತೇರಳ ಗ್ರಂಥ 3ನೇ ಅಧ್ಯಾಯ 1-4 ವಾಕ್ಯ. ಇದಾದ ನಂತರ ಅರಸನಾದ ಅಹಷ್ವೇರೋಷನು ಆಗಾಗನ ವಂಶದವನು ಹಮ್ಮೇದಾತನ ಮಗನೂ ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ತನ್ನ ಒಡ್ಡಲಗದ ಎಲ್ಲಾ ಸರದಾರರಲ್ಲಿ ಅವನಿಗೆ ಪ್ರಥಮ ಸ್ಥಾನವನ್ನು ಅನುಗ್ರಹಿಸಿದನು. ಅರಸನು ರಾಜನಿವೇಶನದಲ್ಲಿರುವ ರಾಜಸೇವಕರೆಲ್ಲರೂ ಹಾಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡುತ್ತಿದ್ದರು. ಆದರೆ ಮೊರ್ದೆಕೈಯು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ರಾಜಗೃಹ ನಿವೇಶನದಲ್ಲಿದ್ದ ರಾಜಸೇವಕರು, ನೀನು ರಾಜಾಜ್ಞೆಯನ್ನು ಮೀರುವುದೇಕೆ ಎಂದು ಹೇಳಿ ದಿನಂಪ್ರತಿ ಅವರನ್ನು ಎಚ್ಚರಿಸಿದರೂ ಅವನು ಮಣಿಯಲಿಲ್ಲ. ಆದುದರಿಂದ ಅವರು, ತಾನು ಯೆಹೂದ್ಯನೆನ್ನುವ ಮೊರ್ದೆಕೈಯ ಹೆಮ್ಮೆಯಾಟವು ಸಾಗುವುದೇನೋ ನೋಡೋಣ ಎಂದುಕೊಂಡು ಅದನ್ನು ಹಾಮಾನನಿಗೆ ತಿಳಿಸಿದರು. ಆಮೆನ್. ದುಷ್ಟನಾದ ಹಾಮಾನನ ವಿಚಿತ್ರ ವರ್ತನೆ. ಮೊರ್ದೆಕೈ ಮತ್ತು ಯೆಹೂದಿಗಳ ಮೇಲೆ ತನ್ನ ಅಧಿಕಾರವನ್ನು ಬಳಸಲು ಸಾಧ್ಯವಾಗಲಿಲ್ಲ. ಆದರೆ ಅವನಿಗೆ ಈಗಾಗಲೇ 127 ಪ್ರಾಂತ್ಯಗಳ ಮೇಲೆ ಅಧಿಕಾರವನ್ನು ನೀಡಲಾಗಿತ್ತು. ಆದರೂ ಅವನು ಕಾಯಬೇಕು ಮತ್ತು ರಾಜನಿಂದ ಅನುಮತಿಯನ್ನು ಪಡೆಯಬೇಕು. ಆದರೆ ಅವೆಲ್ಲವುಗಳೆಲ್ಲವುಗಳೆದರ ಮೇಲೆ ಮೊರ್ದೆಕೈ ಮೇಲುಗೈ ಸಾಧಿಸಿದನು. ಆಮೆನ್. ದುಷ್ಟನು ಯಾಕೆ ಅಭಿಷಿಕ್ತ ಜನರನ್ನು ಜಯಿಸಲು ಸಾಧ್ಯವಿಲ್ಲ? ದುಷ್ಟನಿಗೆ ನಮ್ಮ ಮೇಲೆ ಸೀಮಿತ ಶಕ್ತಿ ಅಥವಾ ಯಾವುದೇ ಅಧಿಕಾರವಿಲ್ಲ ಎಂಬುದನ್ನು ನೆನಪಿಡಿರಿ. ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು ಎಂದು ಸತ್ಯವೇದ ಹೇಳುತ್ತದೆ. ದೆವ್ವವು ಇವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಮನುಷ್ಯನು ಅವರ ಮೇಲೆ ಹಾರಿಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ನನ್ನ ಪ್ರೀತಿಯ ಜನರೇ, ನೀವು ಎಂದಿಗೂ ಬಲಿಪಶುವಾಗುವುದಿಲ್ಲ, ಬದಲಿಗೆ ಜಯಶಾಲಿ ಆಗುತ್ತೀರಿ. ಹಲ್ಲೆಲೂಯಾ. ಯಾವುದು ವಿಶ್ವಾಸಿಗಳನ್ನು ದುರ್ಬಲಗೊಳಿಸುತ್ತದೆ? ಇದು ಕ್ರಿಸ್ತನಲ್ಲಿನ ಅಧಿಕಾರದ ಬಗ್ಗೆ ಅರಿಯದಿರುವುದರ ಕೊರತೆಯಾಗಿದೆ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ ಎಂದು ಸತ್ಯವೇದ ಹೇಳುತ್ತದೆ. ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಅದೇ ಆತ್ಮನು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ವಾಸಿಸುತ್ತಾನೆ ಎಂದು ನಾವು ಅರಿತುಕೊಳ್ಳೋಣ. ನೀವು ಇತರರಿಗಾಗಿ ಮತ್ತು ನಿಮಗಾಗಿ ಪ್ರಾರ್ಥಿಸುವಾಗ ಪ್ರತಿ ಬಾರಿ ಅದ್ಭುತವನ್ನು ನಿರೀಕ್ಷಿಸಿರಿ. ನಿಮ್ಮ ಎರಿಕೋ ಬೀಳುತ್ತದೆ ಎಂದು ಸ್ತುತಿಯ ಘೋಷಣೆಯೊಂದಿಗೆ ಮುನ್ನಡೆಯಿರಿ. ಮೊರ್ದೆಕೈ ತನ್ನ ನಂಬಿಕೆಯಲ್ಲಿ ಬಲವಾಗಿ ನಿಂತಾಗ ಅವನನ್ನು ಕಾವಲುಗಾರನ ಹುದ್ದೆಯಿಂದ 127 ಪ್ರಾಂತ್ಯಗಳ ಆಡಳಿತಗಾರನಾಗಿ ಬದಲಾಯಿಸಿತು. ದುಷ್ಟತನವು ಬಲವಾಗಿ ಕಾಣಿಸಬಹುದು, ಆದರೆ ನಾವು ಪವಿತ್ರಾತ್ಮನ ಮೂಲಕ ಮೇಲುಗೈ ಸಾಧಿಸುತ್ತೇವೆ. ಆಮೆನ್. ಮೊರ್ದೆಕೈಯ ಶ್ರೇಷ್ಠತೆ. ಎಸ್ತೇರ್ 10ನೇ ಅಧ್ಯಾಯ 3ನೇ ವಾಕ್ಯ. ಯೆಹೂದ್ಯನಾದ ಆ ಮೊರ್ದೆಕೈಯಾದರೂ ರಾಜ್ಯದಲ್ಲಿ ಅರಸನಾದ ಅಹಷ್ವೇರೋಷನಿಗೆ ದ್ವಿತೀಯ ಸ್ಥಾನದವನು, ಯೆಹೂದ್ಯರಲ್ಲಿ ಸನ್ಮಾನಿತನು, ತನ್ನ ಬಂಧು ಜನ ಸಮೂಹಕ್ಕೆ ಪ್ರೀತಿಪಾತ್ರನು, ಸ್ವಜನರ ಹಿತಚಿಂತಕನು, ಸ್ವಕುಲದವರೆಲ್ಲರಿಗೋಸ್ಕರ ಸುಖ ಪ್ರಾರ್ಥನಾಪರನೂ ಆಗಿದ್ದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.